ಒಂದಾನೊಂದು ಕಾಡಿನಲ್ಲಿ ಒಂದು ಸರೋವರವಿತ್ತು. ಇದು ಕೂನಿ ಸರೋವರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಸಂಜೆಯ ನಂತರ ಯಾರಾದರೂ ಆ ಕೆರೆಯ ನೀರು ಕುಡಿಯಲು ಹೋದರೆ ವಾಪಸ್ ಬರುತ್ತಿರಲಿಲ್ಲ. ಒಂದು ದಿನ ಚಿನ್ನು ಜಿಂಕೆಗಳು ಆ ಕಾಡಿನಲ್ಲಿ ವಾಸಿಸಲು ಬಂದವು. ಕಾಡಿನಲ್ಲಿ ಜಗ್ಗು ಕೋತಿ ಸಾಕಿ ಭೇಟಿಯಾದರು. ಜಗ್ಗು ಕೋತಿ ಚಿನ್ನು ಜಿಂಕೆಗೆ ಕಾಡಿನ ಬಗ್ಗೆ ಎಲ್ಲವನ್ನೂ ಹೇಳಿತು. ಆದರೆ ಕೆರೆಯ ಬಗ್ಗೆ ಹೇಳಲು ಮರೆತಿದೆ. ಮರುದಿನ ಜಗ್ಗು ಕೋತಿ ಕಾಡಿನ ಎಲ್ಲ ಪ್ರಾಣಿಗಳಿಗೆ ಚಿನ್ನು ಜಿಂಕೆಯನ್ನು ಪರಿಚಯಿಸಿತು. ಕಾಡಿನಲ್ಲಿ ಚಿನ್ನು ಜಿಂಕೆಯ ಆತ್ಮೀಯ ಗೆಳೆಯ ಕೆನ್ನೆಮೊಲವಾಯಿತು. ಚಿನ್ನು ಜಿಂಕೆಗೆ ಬಾಯಾರಿಕೆಯಾದಾಗಲೆಲ್ಲ ಆ ಕೆರೆಯ ನೀರು ಕುಡಿಯಲು ಹೋಗುತ್ತಿತ್ತು. ಸಂಜೆಯಾದರೂ ನೀರು ಕುಡಿಯಲು ಅಲ್ಲಿಗೆ ಹೋಗುತ್ತಿದ್ದರು. ಒಂದು ಸಂಜೆ ಅವನು ನೀರು ಕುಡಿಯಲು ಆ ಸರೋವರಕ್ಕೆ ಹೋದಾಗ ಮೊಸಳೆಯು ತನ್ನ ಕಡೆಗೆ ವೇಗವಾಗಿ ಬರುತ್ತಿರುವುದನ್ನು ಅವನು ನೋಡಿದನು. ಇದನ್ನು ನೋಡಿದ ಅವನು ಅತ್ಯಂತ ವೇಗವಾಗಿ ಕಾಡಿನ ಕಡೆಗೆ ಓಡಲಾರಂಭಿಸಿದನು. ದಾರಿಯಲ್ಲಿ ಜಗ್ಗು ಕೋತಿಯನ್ನು ಭೇಟಿಯಾದರು. ಜಗ್ಗು ಚಿನ್ನು ಜಿಂಕೆಯನ್ನು ಇಷ್ಟು ವೇಗವಾಗಿ ಓಡಲು ಕಾರಣ ಕೇಳಿದ. ಚಿನ್ನು ಜಿಂಕೆ ಅವನಿಗೆ ಎಲ್ಲ ವಿಷಯ ಹೇಳಿತು. ಇದು ರಕ್ತಸಿಕ್ತ ಕೆರೆ ಎಂದು ಹೇಳಲು ನಾನು ಮರೆತಿದ್ದೇನೆ ಎಂದು ಜಗ್ಗು ಕೋತಿ ಹೇಳಿದರೂ ಇದರಲ್ಲಿ ಸಂಜೆಯ ನಂತರ ಹೋದವರು ಹಿಂತಿರುಗುವುದಿಲ್ಲ.